ಅಶೋಕ್ ಸರ್ ಬಗ್ಗೆ ನನ್ನ ಅನಿಸಿಕೆ. ನಡೆಯೊಳಗಿನ ನುಡಿಯಾಗಿ, ನುಡಿಯೊಳಗಿನ ಅಂಗವಾಗಿ, ಕಾರುಣ್ಯ ಕಾಯಕ ಜ್ಯೋತಿಯಾದ ನನ್ನ ಗುರುವಿಗೆ ಶರಣು. ಏನೆಂದು ಬರೆಯಲಿ, ಹೇಗೆ ಬರೆಯಲಿ, ಬರೆಯಲು ಪದಗಳಿಲ್ಲ. ಬರೆಯುತ್ತಾ ಹೋದರೆ ಈ ಚಿಕ್ಕ ಹಾಳೆ ಸಾಲದು. ದೇವರ ಗುಡಿಯಲ್ಲಿಟ್ಟು ಪೂಜಿಸುವ ಈ ನನ್ನ ಗುರುಗಳು ಹೃದಯದಲ್ಲಿ ಪ್ರೀತಿ ತುಂಬಿರುವ ಅದ್ಭುತ ನಟರು, ಗೌರವಾನ್ವಿತ ವ್ಯಕ್ತಿ, ಸದಾ ಹಸನ್ಮುಖಿಯಾಗಿದ್ದು ನಮ್ಮನ್ನು ಸದಾ ಹುರಿದುಂಬಿಸುತ್ತಿರುವ, ನಮ್ಮ ಯಶಸ್ಸನ್ನು ಇಮ್ಮಡಿಗೊಳಿಸಲು ನಮ್ಮ ಜೊತೆ ಇದ್ದು ನಮ್ಮನ್ನು ಬೆಂಬಲಿಸುತ್ತಿರುವ ಮಹಾನ್ ವ್ಯಕ್ತಿ ಎಂದರೂ ತಪ್ಪಾಗಲಾರದು. ತುಂಬಿದ ಕೊಡ ತುಳುಕುವುದಿಲ್ಲ ಎನ್ನುವ ಗಾದೆಯನ್ನು ನಮ್ಮ ಸರ್ ಅಂತಹ ವ್ಯಕ್ತಿಗಳನ್ನು ನೋಡಿ ಮಾಡಿದ್ದಾರೆ ಎನಿಸುತ್ತದೆ. ಹೌದು, ಖಂಡಿತ ಸತ್ಯ. ಪಾಲಕರ ಜೊತೆ, ವಿದ್ಯಾರ್ಥಿಗಳ ಜೊತೆ ಮಾತನಾಡುವ ರೀತಿ ಶ್ಲಾಘನೀಯವಾದದ್ದು. ಶಿಕ್ಷಕರು ಅನ್ನುವುದಕ್ಕಿಂತ ನಮ್ಮ ಜೊತೆ ಮಿತ್ರರಾಗಿ ಇರುತ್ತಿದ್ದರು. ನಾನು ಎಷ್ಟೋ ದಿನ ನಮ್ಮ ಸರ್ ಹತ್ತಿರ ಋಣಾತ್ಮಕವಾಗಿ ಮಾತನಾಡುತ್ತಿದ್ದೆ. ಆಗ ಅವರು ನನಗೆ ತುಂಬ ಉದಾಹರಣೆಗಳನ್ನು ಕೊಟ್ಟು ಧನಾತ್ಮಕದ ಕಡೆ ನಾನು ಇರುವ ಹಾಗೆ ಮಾಡುತ್ತಿದ್ದರು. ಮೊದಲು ನೋಡಿದಾಗ ನಮ್ಮ ಸರ್ ಗಂಭೀರತೆ ನೋಡಿ ಭಯಗೊಂಡಿದ್ದು ನಿಜ. ಸಮಯ ಕಳೆದಂತೆ ಗೊತ್ತಾಯಿತು ನಮ್ಮ ಕಲ್ಪನೆ ಎಷ್ಟು ತಪ್ಪಿದೆ. ಇವರು ಹೃದಯವಂತಿಕೆ ಮನುಷ್ಯರು ಅಂತ. ಮುಚ್ಚಿಟ್ಟ ಸಾಗರ ತೀರದಲ್ಲಿ ಬಚ್ಚಿಟ್ಟ ಮುತ್ತಿನ ಮಣಿಯ ಹಾಗೆ ನಮ್ಮ ಸರ್ ವ್ಯಕ್ತಿತ್ವ. ಪ್ರತಿಯೊಬ್ಬರ ಜೀವನದಲ್ಲೂ ಗುರುವಿನ ಪಾತ್ರ ಬಹಳ ಮುಖ್ಯವಾದದ್ದು. ಪ್ರತಿಯೊಬ್ಬರಿಗೂ ಗುರುವಿನ ಅವಶ್ಯಕತೆ ಜೀವನದ ಎಲ್ಲ ಹಂತಗಳಲ್ಲಿಯೂ ಇದೆ ಎಂದರೆ ತಪ್ಪಾಗಲಾರದು. ಆದರೆ ಈ ಸಂದರ್ಭದಲ್ಲಿ ಇಂತಹ ಗುರುಗಳು ನನಗೆ ಸಿಕ್ಕಿದ್ದು ನಾನು ಮಾಡಿದ್ದ 7 ಜನ್ಮದ ಪುಣ್ಯದ ಫಲ ಅನಿಸುತ್ತದೆ. ಮುಂದಿನ ಜೀವನದಲ್ಲಿ ಎಲ್ಲಿ ಹೇಗೆ ಬೇಕಾದರೂ ಬದುಕಬಹುದು ಎಂದು ದಾರಿ ತೋರಿಸಿಕೊಟ್ಟ ನನ್ನ ಗುರುಗಳಿಗೆ ಶರಣು ಶರಣಾರ್ಥಿ. ಏನೂ ಗೊತ್ತಿಲ್ಲದ ಬಂದ ನನಗೆ ಪ್ರೀತಿ ಮಮತೆ ತೋರಿಸಿ ಸಾಧ್ಯವೇ ಇಲ್ಲ ಎಂದುಕೊಂಡಂಥ ವಿಷಯವನ್ನು ಸಾಧಿಸುವ ಹಾಗೆ ಮಾಡಿ, ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಆಯುಧವೆಂದರೆ ಅದು ಶಿಕ್ಷಣ. ಅಂಥ ಶಿಕ್ಷಣವನ್ನು ಕೊಟ್ಟು ಒಳ್ಳೆಯ ಮಾರ್ಗದರ್ಶನ ನೀಡಿದ ತಮ್ಮ ಬಗ್ಗೆ ಬರೆಯಲು ನನಗೆ ಶಬ್ದಗಳು ಸಿಗುತ್ತಿಲ್ಲ. ಸಹನಾಮೂರ್ತಿಯಾಗಿರುವ ತಮ್ಮ ಈ ಗುಣವನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ತುಂಬ ಪ್ರಯತ್ನಿಸುತ್ತಿರುವೆ. ನಮ್ಮ ಸರ್ ಬಗ್ಗೆ ಬರೆಯಲು ಪದಗಳು ಸಾಲದು. ಬರೆಯುತ್ತಾ ಹೋದರೆ ಈ ಹಾಳೆಯೂ ಸಾಲದು. ಕೊನೆಯದಾಗಿ ಹೇಳಬೇಕೆಂದರೆ, ನನ್ನ ಈ ಗುರುಗಳಿಗೆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ತಮ್ಮ ಹೆಸರು ಬಾಗಲಕೋಟೆ ಪ್ರತಿಯೊಂದು ಊರುಗಳಲ್ಲಿ ರಾರಾಜಿಸುತ್ತದೆ. ನಮ್ಮಂಥ ನೂರಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಾಣದ ದೇವರಿಗೆ ಕೈ ಮುಗಿಯಲಿ. ಸಕಲ ದೇವರು ಗುರುವಿನೊಳಗಿರುವವರು. ನಿಮ್ಮ ಋಣ ತೀರಿಸಲಾಗದು 7 ಜನ್ಮದಲ್ಲೂ. ತಮ್ಮ ಸಾಧನೆ ಮುಗಿಲು ಮುಟ್ಟಲಿ ಎಂದು ಬಯಸುತ್ತಾ ತಮ್ಮ ಪಾದಕ್ಕೆ ಶಿರಬಾಗಿ ನಮಸ್ಕರಿಸುತ್ತೇನೆ. ಧನ್ಯವಾದಗಳು.